ಹರಿ ಓಂ. ಎಲ್ಲ ಸಂಸ್ಕೃತ ಅಭಿಮಾನಿಗಳಿಗೂ ಕೂಡ ವಂದನೆಗಳು. ಇಂದಿನ ಸುಭಾಷಿತದಲ್ಲಿ ನಾವು ಹೇಗೆ ಇರಬೇಕು ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ಪಠತೋ ನಾಸ್ತಿ ಮೂರ್ಖತ್ವಂ ಜಪತೋ ನಾಸ್ತಿ ಪಾತಕಂ ಮೌನಿನಃ ಕಲಹೋ ನಾಸ್ತಿ ನ ಭಯಂ ಚಾಸ್ತಿ ಜಾಗ್ರತಃ. ಪಠತಃ ಮೂರ್ಖತ್ವಂ ನಾಸ್ತಿ. ಪಠತಃ ಅಂತಂದರೆ ಓದುತ್ತಾ ಇರುವಂಥವನಿಗೆ, ಓದುವ ಹವ್ಯಾಸವನ್ನು ರೂಢಿಸಿಕೊಂಡವನಿಗೆ ಮೂರ್ಖತ್ವ ಹೇಳುವಂಥದ್ದು ಇಲ್ಲ. ಮೂರ್ಖತನ ಅಂದರೆ ಮೂರ್ಖತ್ವ ಅಂತ ಬರುವಂಥದ್ದು ಎಲ್ಲಿ ಕೇಳಿದರೆ, ನಮಗೆ ಜ್ಞಾನದ ಕೊರತೆ ಇರುವಾಗ ಅದು ಮೂರ್ಖತೆ ಹೇಳುವಂಥದ್ದು ಬರುತ್ತದೆ. ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಇರುವಂತಹ ಒಂದು ಮಾರ್ಗ ಅಂತಂದರೆ ಪುಸ್ತಕಗಳನ್ನು ಓದುವಂಥದ್ದು, ಅಧ್ಯಯನ ಶೀಲರಾಗಿ ಇರುವಂಥದ್ದು. ಹಾಗಾಗಿ ನಮಗೆ ಗೌರವ ಸಿಗಬೇಕು ಅಂತಾದರೆ ನಾವು ಓದುವ ಹವ್ಯಾಸವನ್ನು ಇಟ್ಕೊಳ್ಬೇಕು ಅಂಥೇಳಿ ಸುಭಾಷಿತಕಾರ ಹೇಳ್ತಾರೆ. ಅದೇ ರೀತಿಯಾಗಿ ಜಪತೋ ನಾಸ್ತಿ ಪಾತಕಂ ಅಂದರೆ ಪಾಪದ ಭಯ ಯಾರಿಗಿರುವುದಿಲ್ಲ ಅಂತಂದರೆ ಜಪ ಮಾಡುವವನಿಗೆ ಇರುವುದಿಲ್ಲ. ಸ್ವಂತ ಅನುಷ್ಠಾನವನ್ನು ಯಾರು ಮಾಡ್ತಾರೋ ಅಂಥವರು ಯಾವುದೇ ದುಷ್ಟಶಕ್ತಿಗಳು ನಮ್ಮಲ್ಲಿ ಪ್ರವೇಶಿಸಿದರೂ ಕೂಡ ಅದನ್ನು ನಿಗ್ರಹಿಸುವಂಥ ಒಂದು ಸಾಮರ್ಥ್ಯವನ್ನು ಅವರು ಹೊಂದಿರ್ತಾರೆ. ಹಾಗಾಗಿ ಪಾಪದ ಹೆದರಿಕೆ ಅವರಿಗೆ ಇರುವುದಿಲ್ಲ ಅಂಥೇಳಿ ಅವರು ಹೇಳ್ತಾರೆ. ಹಾಗೆ ಮೌನಿನ ಕಲಹೋ ನಾಸ್ತಿ. ಜಗಳ ಆಗುವಂತಹ ಸಂದರ್ಭದಲ್ಲಿ ಇಬ್ಬರೂ ಮಾತನಾಡಿದರೆ ಮಾತಿಗೆ ಮಾತು ಬೆಳೆದು ಜಗಳ ಆಗ್ತದೆ. ಅದರಲ್ಲಿ ಒಬ್ಬನು ಸುಮ್ಮನೆ ಇದ್ದರೆ, ಮಾತನ್ನು ಆಡದೇ ಇದ್ದರೆ, ಎದುರು ಇರುವಂಥವನು ಸ್ವಲ್ಪ ಹೊತ್ತು ಕೂಗಾಡ್ತಾನೆ, ರೇಗಾಡ್ತಾನೆ, ಆನಂತರ ಅವನೇ ಸುಮ್ಮನಾಗ್ತಾನೆ. ಹಾಗಾಗಿ ಜಗಳವನ್ನು ಅಂದರೆ ಕಲಹವನ್ನು ನಿಲ್ಲಿಸಲಿಕ್ಕೆ ಮೌನವೂ ಒಂದು ಸಾಧನ ಅಂಥೇಳಿ ಅಭಿಪ್ರಾಯ ಮಾಡ್ತಾರೆ. ಹಾಗೆ ನ ಭಯಂ ಚಾಸ್ತಿ ಜಾಗ್ರತಃ. ಜಾಗ್ರತಃ ಭಯಂ ನಾಸ್ತಿ. ಜಾಗ್ರತಃ, ನಾವು ಎಲ್ಲ ವಿಷಯದಲ್ಲಿಯೂ ಕೂಡ ಜಾಗ್ರತೆಯನ್ನು ವಹಿಸಿದರೆ ನಮಗೆ ಯಾವುದೇ ರೀತಿಯಾದಂಥ ಭಯ ಇರುವುದಿಲ್ಲ ಅಂಥೇಳಿ ಸುಭಾಷಿತಕಾರರು ಅಭಿಪ್ರಾಯ ಪಡ್ತಾರೆ. ಹಾಗಾಗಿ ನಾವು ಕೂಡ ಓದುವ ಹವ್ಯಾಸವನ್ನು, ಅದೇ ರೀತಿಯಾಗಿ ಜಪ ಮಾಡುವಂತಹ ರೂಢಿಯನ್ನು, ಹಾಗೆ ಮತ್ತೊಬ್ಬರ ಜೊತೆಗೆ ಮಾತನಾಡುವಾಗ ಜಾಗ್ರತೆಯನ್ನು ನಾವು ವಹಿಸೋಣ ಅಂತ ಹೇಳಿ ಇವತ್ತಿನ ಸುಭಾಷಿತವನ್ನು ಮುಗಿಸೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಜಯತು ಸಂಸ್ಕೃತಂ, ಜಯತು ಮನುಕುಲಂ.